ಉಪಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲಿ ಪ್ಲಾನ್ ರೆಡಿ ಆಗಿದೆ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರಿద్దರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡ್ಕೊಂಡಾರ. ಏನು ಆ ಒಳ ಒಪ್ಪಂದ, ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರು ಏನ್ ತೀರ್ಮಾನ ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವ್ರೆಲ್ಲ ಪ್ಲಾನ್ ಮಾಡಿಕೊಂಡೆ ಅವ್ರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರಿద్దರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ಉಪಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲಿ ಪ್ಲಾನ್ ರೆಡಿ ಆಗಿದೆ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರಿద్దರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡ್ಕೊಂಡಾರ. ಏನು ಆ ಒಳ ಒಪ್ಪಂದ, ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರು ಏನ್ ತೀರ್ಮಾನ ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವ್ರೆಲ್ಲ ಪ್ಲಾನ್ ಮಾಡಿಕೊಂಡೆ ಅವ್ರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರಿద్దರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ಉಪಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲಿ ಪ್ಲಾನ್ ರೆಡಿ ಆಗಿದೆ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರಿద్దರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡ್ಕೊಂಡಾರ. ಏನು ಆ ಒಳ ಒಪ್ಪಂದ, ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರು ಏನ್ ತೀರ್ಮಾನ ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವ್ರೆಲ್ಲ ಪ್ಲಾನ್ ಮಾಡಿಕೊಂಡೆ ಅವ್ರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರಿద్దರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ಉಪಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲಿ ಪ್ಲಾನ್ ರೆಡಿ ಆಗಿದೆ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರಿద్దರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕನಸು ಹಿಡ್ಕೊಂಡು
ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ. ಏನು ಆ ಒಳ ಒಪ್ಪಂದ? ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರು ಏನ್ ತೀರ್ಮಾನ ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವರೆಲ್ಲ ಪ್ಲಾನ್ ಮಾಡಿಕೊಂಡೆ ಅವ್ರೆಲ್ಲ ಕೆಲಸ ಅವ್ರು ಏನೇನ್ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ಡ್ ಆಗಿ ಹೋಗ್ತಾ ಇದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ಉಪಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲಿ ಪ್ಲಾನ್ ರೆಡಿ ಆಗಿದೆ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ. ಏನು ಆ ಒಳ ಒಪ್ಪಂದ? ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರು ಏನ್ ತೀರ್ಮಾನ ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವರೆಲ್ಲ ಪ್ಲಾನ್ ಮಾಡಿಕೊಂಡೆ ಅವ್ರೆಲ್ಲ ಕೆಲಸ ಅವ್ರು ಏನೇನ್ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ಡ್ ಆಗಿ ಹೋಗ್ತಾ ಇದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ಉಪಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲಿ ಪ್ಲಾನ್ ರೆಡಿ ಆಗಿದೆ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು.